ಹಲೋ ಫ್ರೆಂಡ್ಸ್, PRGS ಕಿಚನ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಮಟನ್ ಸಾರನ್ನು ಹೇಗೆ ಮಾಡೋದು ಅಂತ ಹೇಳಿ ನಾನಿಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಒಂದು ಕುಕ್ಕರ್ಗೆ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಅದಕ್ಕೆ ಒಂದು ಅರ್ಧ ಈರುಳ್ಳಿಯನ್ನು ನಾನಿಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಆಗಿ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ಈರುಳ್ಳಿ ಇದಕ್ಕೆ ಮಟನನ್ನು ನಾವಿಲ್ಲಿ ಸೇರಿಸ್ಕೊಬೇಕಾಗತ್ತೆ. ನೋಡಿ, ಮಟನನ್ನು ಒಂದು 3ರಿಂದ 4 ಬಾರಿ ಸ್ವಲ್ಪ ಚೆನ್ನಾಗಿ ತೊಳೆದು ನೀರನ್ನು ಸೋಸಿ ನಂತರ ಹಾಕ್ಕೊಳ್ಳಿ. ಮಟನಲ್ಲಿ ಸ್ವಲ್ಪ ಜಿಡ್ಡಿನಂಶ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಒಂದು 3ರಿಂದ 4 ಬಾರಿ ತೊಳೆಯೋದು ಅವಶ್ಯಕತೆ ಇರುತ್ತೆ. ನೋಡಿ, ಇಲ್ಲಿ ಸುಮಾರು 1 kgಯಷ್ಟು ಮಟನನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಸಾಂಬಾರನ್ನು ಮಾಡೋದಕ್ಕೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5ರಿಂದ 10 ನಿಮಿಷಗಳ ಕಾಲ ಹುರಿಬೇಕಾಗತ್ತೆ. ನೋಡಿ, ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿಣನ ಸೇರಿಸಿ ಚೆನ್ನಾಗಿ ಹುರ್ಕೊಳ್ಳಿ. ಈ ರೀತಿ ಹುರಿದು ಮಾಡೋದ್ರಿಂದ ಮಟನ್ ಸಾರು ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮಟನ್ನು ಕೂಡ ಚೆನ್ನಾಗಿ ಬೇಯುತ್ತೆ. ನೋಡಿ, ಈ ರೀತಿ ಒಂದು 5ರಿಂದ 10 ನಿಮಿಷಗಳ ಕಾಲ ನಾವು ತಳ ಹಿಡಿದಿರೋ ರೀತಿ ನೋಡಿ ನೀರು ಸುಂಡೋವರೆಗೂ ಸ್ವಲ್ಪ ಚೆನ್ನಾಗಿ ಮಟನನ್ನು ಹುರಿಬೇಕು. ಇಲ್ಲಿ ಮಸಾಲೆಗೆ ನಾನಿಲ್ಲಿ ಒಂದು ಜಾರ್ಗೆ 1 ಕಪ್ಪಷ್ಟು ನಾನಿಲ್ಲಿ ತೆಂಗಿನ ತುರಿ, ಒಂದು ಅರ್ಧ ಇಂಚು ಶುಂಠಿ, ಹಾಗೆ ಒಂದು ಬೆಳ್ಳುಳ್ಳಿ, ಪುದೀನ ಹಾಗೆ ಕೊತ್ತಂಬರಿಯನ್ನು ಸಮವಾಗಿ ತೊಗೊಂಡಿದ್ದೀನಿ. ಹಾಗೆ ಒಂದು ಉಳಿದ ಇನ್ನರ್ಧ ಈರುಳ್ಳಿಯನ್ನು ನಾನಿಲ್ಲಿ ರುಬ್ಬೋದಕ್ಕೆ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 2ರಿಂದ 3 ಮೀಡಿಯಮ್ ಆಗಿರುವಂತಹ ಚಕ್ಕೆ, ಹಾಗೆ ಒಂದು 3 ಲವಂಗ, ಹಾಗೆ ಮೆಣಸನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಖಾರವಾಗಿ ಬೇಕು ಸಾಂಬಾರು ಅಂತ ಹೇಳೋರು ಸ್ವಲ್ಪ ಮೆಣಸನ್ನು ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಹಾಗೆ ಒಂದು 3ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಹುರ್ಗಡಲೆಯನ್ನು ಹಾಕ್ಕೊಂಡು ನೋಡಿ ನುಣ್ಣಗೆ ಈ ರೀತಿ ರುಬ್ಕೊಬೇಕಾಗತ್ತೆ ಮಸಾಲೆಯನ್ನು. ಹಾಗೆ ಇದಕ್ಕೆ ನೋಡಿ ನಾನಿಲ್ಲಿ ಒಂದು 5ರಿಂದ 6 ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಮಟನ್ ಸಾಂಬಾರು ಪುಡಿ ಅಂತ ಹೇಳಿ ಪ್ರತಿ ಮನೆಯಲ್ಲೂ ಮಾಡ್ಕೊಂಡೇ ಇರ್ತೀರ ನೀವು. ಅಂದರೆ ಪುಡಿ ಮಾಡಿಸೋ ಟೈಮಲ್ಲಿ ಒಂದು 5ರಿಂದ 6 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ನಾನು ನೋಡಿ ಈ ರೀತಿ ಚೆನ್ನಾಗಿ ನುಣ್ಣಗೆ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ. ನೋಡಿ, ಮಟನ್ನು ಕೂಡ ಅಷ್ಟೇ. ನೋಡಿ, ಎಷ್ಟು ಚೆನ್ನಾಗಿ ತಳ ಹಿಡಿದಿರೋ ರೀತಿ ನಾನಿಲ್ಲಿ ಹುರಿದು ಇಟ್ಕೊಂಡಿದ್ದೀನಿ ಅಂತ ಹೇಳಿ. ಈ ರೀತಿ ಚೆನ್ನಾಗಿ ನೀರು ಸುಂಡಬೇಕು ಮಟನಲ್ಲೂ ಕೂಡ. ಆ ರೀತಿ ಚೆನ್ನಾಗಿ ಹುರಿದು ಇಟ್ಕೊಳ್ಳಿ. ಹಾಗೆ ಇದಕ್ಕೆ ನೋಡಿ ರುಬ್ಬಿರುವಂತಹ ಮಸಾಲೆಯನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇದಕ್ಕೆ ನೀರನ್ನು ನೋಡಿ ಹಾಕ್ಕೊಳ್ಳಿ ನೀವು. ಸಾಂಬಾರು ನಿಮಗೆ ಎಷ್ಟು ಗಟ್ಟಿಯಾಗಿ ಬೇಕು ಅಥವಾ ಅಂತ ಹೇಳಿ ನೋಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೀರು ಥರ ಆದರೆ ಸಾಂಬಾರು ಟೇಸ್ಟೇ ಇರೋದಿಲ್ಲ. ಅದರಿಂದ ನೋಡಿ ಹಾಕ್ಕೊಂಡ್ರೆ ನೀರನ್ನು. ಸಾಂಬಾರು ಅಕಸ್ಮಾತ್ ತುಂಬ ಗಟ್ಟಿ ಇದ್ದರೆ ನಂತರ ನಾವಿಲ್ಲಿ ಬಿಸಿನೀರನ್ನು ಕಾಯಿಸಿ ನಂತರ ಹಾಕ್ಕೊಬೋದು. ನೋಡಿ, ಎಷ್ಟು ನಾನು ತಿಕ್ಕಾಗಿ ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರನ್ನು ಅಂತ ಹೇಳಿ. ಮಟನನ್ನು ನಾವು ಮಿನಿಮಮ್ ಏನಿಲ್ಲ ಅಂತ ಹೇಳಿದ್ರು ಒಂದು 10ರಿಂದ 12 ಕೂಗಿಸಿದ್ರೆ ತುಂಬ ಒಳ್ಳೆಯದು. ಯಾಕೆ ಅಂತ ಹೇಳಿದರೆ ಮಟನ್ ಬೇಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಇಲ್ಲ ಅಂತ ಹೇಳಿದರೆ ಮಾಂಸನ ತಿನ್ನೋದಕ್ಕೆ ಆಗೋದಿಲ್ಲ. ನಾನಿಲ್ಲಿ ರುಚಿಗೆ ತಕ್ಕಷ್ಟು ನೋಡಿ ಉಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಅಷ್ಟೇ ನೋಡಿ ಹಾಕ್ಕೊಳ್ಳಿ, ಉಪ್ಪನ್ನು ರುಚಿಗೆ ತಕ್ಕಷ್ಟು. ಈಗ ನಾನಿಲ್ಲಿ ಇದನ್ನು ನೋಡಿ ಎಷ್ಟು ತಿಕ್ಕಾಗಿದೆ ಅಂತ ಹೇಳಿ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಇಷ್ಟು ತಿಕ್ಕಾಗಿದ್ದರೆ ಸಾಕಾಗತ್ತೆ ಅಂತ ಹೇಳಿ ನಾನಿಲ್ಲಿ ಹಾಗೆ ಬಿಟ್ಟು ಕುಕ್ಕರನ್ನು ನಾನಿಲ್ಲಿ ಅಂದರೆ ಮುಚ್ಚಳನ ಇಲ್ಲಿ ಮುಚ್ಕೊತಾ ಇದ್ದೀನಿ. ನೋಡಿ, ಒಂದು 10ರಿಂದ 12 ಕೂಗಂತೂ ನಾನಿಲ್ಲಿ ವಿಷಲನ್ನು ಕೂಗಿಸಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಆಗಿದೆ ನಂತರ ಅಂತ ಹೇಳಿ ಒಂದು 10ರಿಂದ 12 ವಿಷಲನ್ನ ಕೂಗಿಸಿದ ನಂತರ ತುಂಬ ಚೆನ್ನಾಗಿ ಆಗುತ್ತೆ. ಈಸಿಯಾಗಿ ಮಾಡ್ಬೋದು. ಜಾಸ್ತಿ ಟೈಮೇನು ತೊಗೊಳ್ಳೋದಿಲ್ಲ ನಮಗೆ ಮಟನ್ನ ಮಾಡಬೇಕು ಅಂತ ಹೇಳಿದ್ರೆ. ನೋಡಿ, ಮಟನ್ ತಂದಿದ ತಕ್ಷಣ ಮನೆಯಲ್ಲಿ ಮಸಾಲೆಯನ್ನು ರೆಡಿ ಮಾಡಿ ಎತ್ತಿಟ್ಕೊಂಡಿದ್ರೆ ನೋಡಿ ಸಿಂಪಲ್ಲಾಗಿ ಬೇಗ ಅಂತ ಹೇಳಿ ನಾವಿಲ್ಲಿ ಮಾಡ್ಕೊಬೋದು. ತುಂಬ ಚೆನ್ನಾಗಿ ಆಗುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.